हरिः ओं श्रीगुरुभ्यो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितं सशास्त्रप्रवचनासक्तान् यलमेलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तान् नमस्ते गुरून् मम। हरिः ओं ಶ್ರೀಶಾಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ. ಇದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗದ್ಯ. ಇದರಲ್ಲಿ ದ್ವಿತೀಯ ಭಾಗ ದೇವರ ರೂಪಚಿಂತನೆಯನ್ನು ನಡೆಸುತ್ತಿದ್ದೆವು. ದೇವರ ರೂಪಚಿಂತನೆಯಲ್ಲಿ 61ರಿಂದ 76 ಕಮಲನಾಭ, ವೈಜಯಂತಿ, ವನಮಾಲ ಶೋಭಿತ, ಕೌಸ್ತುಭಭೂಷಿತ, ಸುವರ್ಣವರ್ಣ, ನವರತ್ನ ಕುಂಡಲಧಾರಿ, ಕಸ್ತೂರಿ ಶ್ರೀಗಂಧಲೇಪನ, ಗರುಡಾರೂಢ ಶೋಭಿತ, ಕಾಮಧೇನು, ಶ್ರೀವತ್ಸಲಾಂಛನ, ಕಲ್ಪವೃಕ್ಷ, ಚಿಂತಾಮಣಿ, ಕ್ಷೀರಾಬ್ಧಿಶಾಯಿ, ಶೇಷಶಾಯಿ, ವಟಪತ್ರಶಾಯಿ, ಖಗವಾಹನ, ದೇಶಕಾಲ ಗುಣಾತೀತ. ಇದರಲ್ಲಿ 74ನೇದು ವಟಪತ್ರಶಾಯಿ. ವಟಪತ್ರಶಾಯಿ ಎಂಬುದರಲ್ಲಿ ಪತ್ರ ಎಂಬುದನ್ನು ಮಧ್ಯದಲ್ಲಿ ಇರೋದ್ರಿಂದ ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ವಟವೃಕ್ಷ. ವಟವೃಕ್ಷದಲ್ಲಿ ಇತರ ಪದಾರ್ಥಗಳು ಸಿಗ್ತಕ್ಕಂಥದ್ದು 10 ವಿಧವಾದ ಶಾಖಗಳು. ಅದರಲ್ಲಿ ಪ್ರಮುಖವಾದದ್ದು ಪತ್ರ, ಪುಷ್ಪ ಮತ್ತು ಫಲ. ಈಗಾಗಲೇ ಪತ್ರ ಮತ್ತು ಫಲವನ್ನು ಸ್ವಲ್ಪ ಮಟ್ಟಿಗೆ ಚಿಂತಿಸಿದ್ದೇವೆ. ಇಂದು ಪುಷ್ಪವನ್ನು ಚಿಂತಿಸೋಣ. ತನ್ಮೂಲಕ ನಮ್ಮ ಹೃದಯದಲ್ಲಿ ಪುಷ್ಪವನ್ನು ಅರಳಿಸೋಣ. ಶ್ರೀ ಪುರಂದರದಾಸರು ತಮ್ಮ ಯಾವುದೇ ಗದ್ಯ ಪಾಠವೇ ಸಾಹಿತ್ಯದಲ್ಲಿ ನಮ್ಮ ಮನಸ್ಸಿನಿಂದ ಒಳಗಿನ ಮನಸ್ಸಿಗೆ ತಲುಪುವಂತೆ ಪಾಠವನ್ನು ಮಾಡುತ್ತಾ ಇರ್ತಾರೆ. ಅಂದರೆ ಮನಸ್ಸಿನಿಂದ ಆತ್ಮನಿಗೆ ತಿಳಿಸುವ ಮಾರ್ಗ ದಾಸರ ಪದಗಳು. ಇದೆಲ್ಲೇ ನಾವು ಹೋದರೂ, ಯಾವುದೇ ವಿಷಯ ಕೇಳಿದರೂ, ಹೊರಗಿನ ವಿಷಯದಲ್ಲಿ ನಮ್ಮ ಮನಸ್ಸು ಲೀನವಾಗಿರುತ್ತೆ. ಅದರಿಂದ ಎಬ್ಬಿಸಿ ಒಳ ಮನಸ್ಸಿಗೆ ತಲುಪಿಸುವುದೇ ದಾಸರ ವಿಶೇಷವಾದ ಕಸರತ್ತಾಗಿದೆ. ತನ್ಮೂಲಕವೇ ನಮಗೆ ಭಗವಂತನ ಪ್ರಸಾದ ಸಿಗುವಂತಾಗುವುದು. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿದಿನವೂ ಭಗವಂತನ ಅರ್ಚನೆ ಮಾಡಲೇಬೇಕು. ಭಗವದ್ ಅರ್ಚನೆಗೆ ಬೇಕಾಗಿರುವತಕ್ಕಂಥದ್ದು ಯಾವುದು? ನಮ್ಮ ಮನಸ್ಸು ಅರಳಿರುವಂತೆ ಮಾಡಲು ಜಗತ್ತಿನಲ್ಲಿ ಭಗವಂತ ಅರಳಿರುವ ಪುಷ್ಪವನ್ನೇ ದಯಪಾಲಿಸಿಬಿಟ್ಟಿದ್ದಾನೆ. ಪುಷ್ಪ ಭಗವಂತ ದಯಪಾಲಿಸಿರುವುದನ್ನು ನೋಡಿದ ಕೂಡಲೇ ಪುಷ್ಪ ನಾಮದಿಂದಲೇ ಭಗವಂತ ಸಿದ್ಧನಾಗ್ತಾ ಇದ್ದಾನೆ. ಅದರ ಆಕಾರದಿಂದ ದುಂಡಾವರ್ತಿ ಮತ್ತು ದೀಪಾಕೃತಿಯಲ್ಲಿ ಬೆಳಗುವ ಪುಷ್ಪಗಳು ನಮ್ಮ ಹೃದಯ ಮಂಟಪದಲ್ಲಿ ನಿಂತಿರುವ ಭಗವಂತನ ಒಂದು ಚಕ್ರ. ಆ ಚಕ್ರದ ಮೇಲೆ ದೀಪಾಕಾರವಾಗಿ ನಿಂತಿರುವ ಭಗವಂತ. ಎರಡನ್ನೂ ಸಹ ಈ ಪುಷ್ಪವೇ ನಮಗೆ ತಿಳಿಸಿಕೊಡ್ತಾ ಇದೆ. ಪುಷ್ಪದಲ್ಲಿ ಅನೇಕ ಬಣ್ಣಗಳಿರುವಂತೆ ಆಯಾ ಜೀವರ ವರ್ಣಾನುಸಾರವಾಗಿ ಭಗವಂತನ ಬಿಂಬರೂಪ ವರ್ಣವೂ ಇದ್ದೇ ಇರುತ್ತದೆ. ಇದು ಸಹ ಯಾವಾಗ ನಮಗೆ ಬಿಂಬ ಅಪರೋಕ್ಷವಾಗುವುದಾಗ ತಿಳಿಯುವುದು. ಅಲ್ಲಿಯ ತನಕ ಸಾಧಾರಣವಾಗಿ ಬಿಂಬಜ್ಞಾನ ಅಂತ ಮಾತ್ರ ನಾವು ಹೇಳಿ ನಮ್ಮ ಪುಷ್ಪಾರ್ಚನೆಯನ್ನು ಪ್ರಾರಂಭಿಸೋಣ. ನಾವು ಅನೇಕ ವೃಕ್ಷಗಳಲ್ಲಿ, ಬೆಟ್ಟಗಳಲ್ಲಿ, ಮನೆಯ ಮೇಲೆ ಅಂತಸ್ತಿನಲ್ಲಿ, ಒಂದು ಬಳ್ಳಿಯಲ್ಲಿ, ನೆಲದ ಮೇಲೆ, ಗಿಡದಲ್ಲಿ, ಹೀಗೆ ಹಲವಾರು ಕಡೆಯಲ್ಲಿ ಬೆಳೆಯುವ ಪುಷ್ಪವನ್ನು ನಾವು ನೋಡುತ್ತೇವೆ. ಯಾವುದೇ ಗಿಡ ಇದ್ದರೂ ಸಹ ಅದು ಮುಖ್ಯವಾಗಿ ಪುಷ್ಪಭರಿತವಾಗಿದ್ದಾಗ ಅದು ನೋಡಲು ಮನಮೋಹಕ,
ಉಪಯೋಗಿಸಲು ಮನಮೋಹಕ ಮತ್ತು ಅದರ ಸಾರ್ಥಕ್ಯವು ಮನಮೋಹಕ. ಮನಮೋಹಕ ಅಂದರೆ ಏನು? ನಮ್ಮ ಬಾಹ್ಯ ಮನಸ್ಸಿಗೆ ಮೋಹನ ಉಂಟತಕ್ಕಂಥ ಆಕರ್ಷಣೆ ಮಾಡತಕ್ಕಂಥ ಗುಣ ಭಗವಂತ ಅಲ್ಲಿಟ್ಟಿದ್ದಾನೆ. ಅದೇ ಗುಣವನ್ನು ನಾವು ಉಪಯೋಗಿಸಿಕೊಂಡು ಒಳ ಮನಸ್ಸನ್ನು ಆಕರ್ಷಿಸುವಂತೆ ಮಾಡಿಸುವುದಕ್ಕೋಸ್ಕರವಾಗಿ ಮನಮೋಹಕವಾಗಿ ಭಗವಂತ ಪುಷ್ಪಗಳನ್ನು ಸೃಷ್ಟಿಸಿದ್ದಾನೆ. ಎಲ್ಲವೂ ಭಗವಂತನ ಪ್ರತಿಬಿಂಬವೇ ಆಗಿದೆ. ಇದೆಲ್ಲವೂ ಭಗವಂತನ ಆಕೃತಿ, ಭಗವಂತನಿರತಕ್ಕಂಥ ಜಾಗ. ಆದ್ದರಿಂದ ನಾವೇನು ಮಾಡ್ತಿದ್ವಿ? ನಾವು ಹೂವನ್ನು ಪೂಜಿಸಬೇಕು ಮುಖ್ಯವಾಗಿ. ಆದರೆ ನಾವೇನು ಮಾಡ್ತೀವಿ? ಪೂಜೆಗೆ ಹೂವನ್ನು ಉಪಯೋಗಿಸ್ಕೊಡುತ್ತೇವೆ. ಯಾಕೆ ಹೀಗಾಯಿತು ಅಂದರೆ ನೋಡಿ, ನೇರವಾಗಿ ಪದಾರ್ಥವನ್ನು ಪೂಜಿಸು ಅಂತ ಹೇಳಿದಾಗ ಪೂಜಾ ದ್ರವ್ಯ ಯಾವುದು ಅಂತ ನಾವು ನಮ್ಮ ಮನಸ್ಸಿಗೆ ಬರುತ್ತೆ. ನಾವು ಪೂಜೆ ಅಂತ ಒಳಗೊಂಡಾಗ ಮಾಡುವ ವ್ಯಕ್ತಿಯೂ ಪೂಜ್ಯನಾಗ್ತಾನೆ, ಕೊಳ್ಳುವ ಪದಾರ್ಥವೂ ಪೂಜ್ಯವಾಗಿರುತ್ತದೆ ಮತ್ತು ನಡೆಸುವ ಕಾರ್ಯವು ಪೂಜೆ ಎನಿಸಿಕೊಳ್ಳುತ್ತದೆ. ಇದನ್ನು ಅರಿಯದಿದ್ದರೆ ಕನ್ನಡದ ಪೂಜಿ ಅಂದರೆ ಸೊನ್ನೆ. ಏನು ಸೊನ್ನೆ? ಬಾಹ್ಯವೂ ತಿಳಿಯದೆ, ನಮ್ಮನ್ನೂ ತಿಳಿಯದೆ, ಪುಷ್ಪವನ್ನು ತಿಳಿಯದೆ ಪೂಜಿ ಆಗುತ್ತಾನೆ ಅಂದರೆ ಶೂನ್ಯನಾಗುತ್ತಾನೆ. ಏನು ತಿಳುವಳಿಕೆ ಇಲ್ಲದೆ ಮಾಡತಕ್ಕಂಥ ಕೆಲಸ ವ್ಯರ್ಥವಾಗುತ್ತದೆ ಅಂತ ಅರ್ಥ. ಭಗವಂತ ಈ ಗೋಪ್ಯವನ್ನು ತಿಳಿಸೋಕ್ಕೋಸ್ಕರವಾಗಿ ಪ್ರತಿ ಪೂಜಾ ಸಂದರ್ಭದಲ್ಲಿ ಪೂಜಾ ದ್ರವ್ಯಕ್ಕಾಗಿ ಪುಷ್ಪವನ್ನು ವಿನಿಯೋಗಿಸತಕ್ಕಂಥದ್ದು, ಉಪಯೋಗಿಸತಕ್ಕಂಥ ಕ್ರಮವನ್ನು ನಮ್ಮ ಗುರು ಹಿರಿಯರು ಮಾಡಿಕೊಟ್ಟಿದ್ದಾರೆ. ಎಂದಾದರೂ ಒಂದು ದಿನವಾದರೂ ಈ ಪುಷ್ಪದ ಮಾನ್ಯತೆಯನ್ನು ತಿಳಿದುಕೊಳ್ಳಲಿ, ಪುಷ್ಪದ ಆಕಾರವಾಗಿಯೇ ಭಗವಂತ ಇದ್ದಾನೆ ಎಂಬ ತಿಳಿದುಕೊಳ್ಳಲಿ ಎಂಬ ಪರಿಚಯ ಆಗಲಿ ಎಂಬ ಹಿರಿದಾದ ಆಸೆಯಿಂದ ಪೂರ್ವಿಕರು, ಜ್ಞಾನಿಗಳು ಪುಷ್ಪವನ್ನು ಪೂಜೆಗಾಗಿ ಅವು ಉಪಯೋಗಿಸಿಕೊಳ್ಳೋದು ವಾಡಿಕೆಯಲ್ಲಿ ಬಂದಿದೆ. ವಸ್ತುಸ್ಥಿತಿಯಲ್ಲಿ ನೋಡಿದರೆ ಆ ಪೂಜೆ ಮಾಡತಕ್ಕಂಥ ಹೂ, ಪತ್ರ, ಪುಷ್ಪ, ಫಲ ಅಂತ ಏನಿದೆ ಅದೇ ಭಗವಂತನ ಬಿಂಬರೂಪವಾಗಿದೆ, ಪ್ರತಿಬಿಂಬ ರೂಪವಾಗಿದೆ. ಬಿಂಬಾಕಾರನಾಗಿರತಕ್ಕಂಥ ಭಗವಂತನ ಅಧಿಕರಣವಾಗಿದೆ. ಆದ್ದರಿಂದಲೇ ಎಲ್ಲ ದೇವಸ್ಥಾನಗಳಲ್ಲಿ ಭಗವಂತನನ್ನು ಕಮಲದ ಪುಷ್ಪ ಮೇಲೆ ನಿಲ್ಲಿಸಿರ್ತಾರೆ. ಇದನ್ನು ತಿಳಿದುಕೊಂಡು ಪ್ರತಿ ಪುಷ್ಪದ ಮೇಲೆ ಭಗವಂತ ನಿಂತಿದ್ದಾನೆ, ಕುಳಿತಿದ್ದಾನೆ, ಪೌಡಿಸಿದ್ದಾನೆ ಅಂತ ತಿಳಿ ಎಂಬತಕ್ಕಂಥದ್ದೇ ಸಾಂಕೇತಿಕವಾಗಿ ಎಲ್ಲ ಯಾತ್ರಿಕ ಸ್ಥಳದಲ್ಲಿ ಇದೆ. ಮತ್ತು ನಾವು ಪೂಜೆಗಾಗಿಯೂ ಅನೇಕ ಪುಷ್ಪಗಳನ್ನು ಬಳಸುತ್ತೇವೆ. ಇಷ್ಟಾದರೂ ಸಹ ಪುಷ್ಪವೇ ಭಗವಂತನ ಅಧಿಷ್ಠಾನ ಎಂಬತಕ್ಕಂಥ ವಿಶೇಷ ಜ್ಞಾನ ತಿಳಿದು ಇನ್ನು ಮುಂದಾದರೂ ಭಗವಂತನ ಆರಾಧನೆ ಮಾಡಿಕೊಳ್ಳೋಣ. ಈ ಅವಕಾಶವನ್ನು ಭಗವಂತ ಶ್ರೀ ಪುರಂದರದಾಸರು ನಮಗೆ ಕಲ್ಪಿಸಿಕೊಡುತ್ತಿದ್ದಾರೆ. ಆದ್ದರಿಂದ ಈಗ ನಾವು ಹಬ್ಬ ಹರಿದಿನದಲ್ಲಿ ಸುಮಾರು 30 ಹೂಗಳನ್ನು ಮಾತ್ರ ನಾವು ಉಪಯೋಗಿಸ್ತೀವಿ. ಆದರೆ ಹಿಂದೆ ಹೇಳಿದಂತೆ ಸಹಸ್ರ ಸಂಖ್ಯೆಯಲ್ಲಿ ಪುಷ್ಪಗಳಿದೆ. ವಿಷ್ಣು ಸಹಸ್ರನಾಮ ಅಂತ ಒಂದೇ ಹೇಳಿದ ಕೂಡಲೇ ವಿಷ್ಣು ಸಹಸ್ರನಾಮ ಪುಷ್ಪನಾಮ, ವಿಷ್ಣು ಸಹಸ್ರ ಫಲನಾಮ, ವಿಷ್ಣು ಸಹಸ್ರ ಪತ್ರನಾಮ. ಈ ರೀತಿಯಾಗಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಆ ಕಾಲ ಬರೋ ತನಕ ವಿಷ್ಣು ನಾಮದಲ್ಲೇ ನಾವು ಹೇಳ್ತಾ ಇರ್ತೇವೆ. ಭಗವಂತ ಅಂತಹ ಸುವರ್ಣ ಅವಕಾಶವನ್ನು ಮುಂದೆ ಕಲ್ಪಿಸಿಕೊಡ್ತಾನೆ. ನಾವು ಪೂಜಾ ಕಾಲದಲ್ಲಿ ಸಾಧಾರಣವಾಗಿ 30 ಹೂಗಳನ್ನು ನಾವು ಲೆಕ್ಕ ಮಾಡಿರ್ತೀವಿ. ಒಂದು ಚಂಪಕ ಅಂದರೆ ಸಂಪಿಗೆ ಎಂಬತಕ್ಕಂಥ ಪ್ರತಿಯೊಂದು ಪುಷ್ಪವನ್ನು ನಾವು ವಿಚಾರ ಮಾಡೋಕ್ಕೆ ಗಂಟೆಲೆ ಅದರ ಬಗ್ಗೆ ಮಾತಾಡಬಹುದು. ಅದರ ಗುಣ, ಕೀರ್ತಿ, ಸಂಪು, ಅದರ ತ್ಯಾಗ ಮನೋಭಾವ, ಮನುಷ್ಯನಿಗೂ ಮತ್ತು ಹೂವಿಗಿರ್ತಕ್ಕಂಥ ಬಾಳ್ವೆ ಅಲ್ಲಿ ನೋಡಿದರೆ ಅಜಗಜಾಂತರವಾಗುತ್ತೆ. ಸ್ವಾರ್ಥಮಯನಾದ ಮನುಷ್ಯರು, ನಿಸ್ವಾರ್ಥದಲ್ಲಿ ಇರತಕ್ಕಂಥ ಪುಷ್ಪ, ಅರಳಿ ನಿಂತ ಪುಷ್ಪ,
ಆದರೆ ಮನುಷ್ಯ ಎಲ್ಲದರಲ್ಲೂ ಕಳಾಹೀನಾಗಿರ್ತಕ್ಕಂಥ ಮನುಷ್ಯ. ಈ ರೀತಿಯಲ್ಲಿ ನಾವು ಸುಮಾರು ಸಂದರ್ಭಗಳಲ್ಲಿ ಪುಷ್ಪವನ್ನು ಹೋಲಿಕೆ ಮಾಡಿಕೊಂಡು ನೋಡಬಹುದಾಗಿದೆ. ಇದು ಅವಕಾಶವಾಗಲಿ ಅಂತ ಹೇಳಿನೇ ಅನೇಕ ಪುಷ್ಪಗಳನ್ನು ಭಗವಂತ ನಮಗೆ ಕಲ್ಪಿಸಿದ್ದಾನೆ. ಅದರಲ್ಲಿ ಮೊಟ್ಟ ಮೊದಲು ಚಂಪಕ, ಕುಂದ, ಮಂದಾರ, ಮಾಲತಿ, ಬೃಹತಿ, ಸುಮೈಹಿ, ಜಾಜಿ, ಪುನ್ನಾಗ, ಕೇತಕಿ, ದತ್ತೂರ, ಮಲ್ಲಿಕಾ, ಗಿಣಿಕರ್ಣಿಕ, ಸೇವಂತಿಕ, ಪೂಗಪುಷ್ಪ, ಅರ್ಕಪುಷ್ಪ, ನಂಜಾವರ್ತ ಪುಷ್ಪ, ಪದ್ಮಪುಷ್ಪ, ಅಶೋಕಪುಷ್ಪ, ದ್ರೋಣಪುಷ್ಪ, ಪಾಟಲಿ ಪುಷ್ಪ, ಶತಪತ್ರ ಪುಷ್ಪ, ಮಾಲತಿ ಪುಷ್ಪ, ಶತಪತ್ರ ಪುಷ್ಪ, ಕಮಲ ಪುಷ್ಪ, ಮಾಲತಿ ಪುಷ್ಪ, ಕಲ್ಲಾರ ಪುಷ್ಪ, ಬೆಟ್ಟ ತಾವರೇನ, ಉತ್ಪಲ ಪುಷ್ಪ, ಪಾರಿಜಾತ ಪುಷ್ಪ, ಮಾಧವಿ, ದುಂಡು ಮಲ್ಲಿಗೆ, ಮಾಧವಿ ಅಂದರೆ ದುಂಡು ಮಲ್ಲಿಗೆ ಅಂತ ಅರ್ಥ, ಸೂಜಿ ಮಲ್ಲಿಗೆ, ಕುಮದ ಅಂದರೆ ನೈದೇನೆ, ಆಮೇಲೆ ಬೊಕ್ಕುಳ ಅಂದರೆ ಪುಷ್ಪ, ಬೊಕ್ಕಳ ಪುಷ್ಪ, ಪಾಟಲ ಪುಷ್ಪ, ಕರವೀರ ಪುಷ್ಪ, ಯೂತಿಕಾ ಪುಷ್ಪ, ಸ್ಥಳ ಪುಷ್ಪ. ಈ ರೀತಿಯಾಗಿ ನಾವು ಈ ಪೂಜಾ ಪುಸ್ತಕದಲ್ಲಿ ಸಾಧಾರಣವಾಗಿ ಈ ಪುಸ್ತಕಗಳನ್ನು ಹೇಳಿರ್ತಾರೆ. ಇನ್ನು ಕೆಲವು ಕೋಶಗಳನ್ನು ನೋಡಿದಾಗ ಇಲ್ಲಿ 25-30ವರೆಗೆ ಸಿಕ್ಕರೆ ಕೋಶಗಳಲ್ಲಿ 50ವರೆಗೂ ಸಿಗುತ್ತೆ. ಇನ್ನು ಬೇರೆ ಕಡೆ ನೋಡಿದಾಗ 108, 1008 ಹೀಗೆ ಸಿಗುತ್ತೆ. ಇದನ್ನು ಶ್ರಮವಹಿಸಿ ಒಂದು ಪುಷ್ಪನ ಅರ್ಥ ಮಾಡಿಕೊಂಡ್ರೆ ಬೇರೆ ಪುಷ್ಪವನ್ನು ಹಿಡಿದುಕೊಂಡು ಅದರ ಅರ್ಥವನ್ನು ತಿಳಿಯಕ್ಕೆ ಇದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಪುರಂದರದಾಸರು. ಯಾವುದರಿಂದ? ವಟಪತ್ರ ಶಾಯಿ. ಶಾಯಿ ಅಂದರೆ ಶಯನ. ಭಗವಂತ ಇದರಲ್ಲಿ ಸ್ಥಿರವಾಗಿ ಮಲಗಿಕೊಂಡು ಬಿಟ್ಟಿದ್ದಾನೆ. ನಾವು ಎಲ್ಲೋ ಭಗವಂತ ಹುಡುಕಬೇಕಾಗಿಲ್ಲ. ಪ್ರತಿ ಪುಷ್ಪದಲ್ಲೂ ಭಗವಂತನಿದ್ದಾನೆ. ಅದರ ಅನಿಸಿಕೆ ನಮಗೆ ಬರಬೇಕು. ಅದಕ್ಕಾಗಿ ಪುಷ್ಪ ಸೃಷ್ಟಿಯಾಗಿದೆ. ಅದರಲ್ಲಿ ಜ್ಞಾನಿಗಳು ಕೆಲವು ಪುಷ್ಪಗಳನ್ನು ಕೆಲವು ವಿಶೇಷ ಆಕಾರವಾಗಿ ಉಪಯೋಗ ಮಾಡಿ, ಕೆಲವು ದುರ್ಗಂಧ ಪುಷ್ಪಗಳಿದ್ದರೆ ಅದನ್ನು ತ್ಯಾಜ್ಯ ಮಾಡಿ ಬಳಸಬೇಡಿ ಅಂತಲೂ ಸಹ ಹೇಳಿದ್ದಾರೆ. ಇದೆಲ್ಲವೂ ವಿಶೇಷ ಆಕಾರವಾಗಿ ತಿಳಿಯತಕ್ಕಂಥದ್ದಾಗಿದೆ. ಗುಲಾಬಿ, ಮಲ್ಲಿಗೆ, ಕಮಲ, ಡೈಸಿ, ಸೂರ್ಯಕಾಂತಿ, ಹಾಲಿ ಹಾಕ್ ಅಂತ ಅಂದರೆ ಗುಲೈಕರ ಅಂತ, ಇದೆಲ್ಲವೂ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಹೆಸರುಗಳಿಂದ ಬಂದಂಥ ಪುಷ್ಪಗಳು. ಹಾಲಿಹಾರ್, ಸ್ವಮೋನಿಯಂ, ಸ್ಮಾಲೆಟ್, ಮಿಲ್ಡೇಡಿಯಂ, ಶೇಮ್ ಪ್ಲಾಂಪ್, ಜಾಸ್ಮಿನ್, ಬಿಳಿ ಪ್ರಾಂಗವಿನಿ, ಲೇಡೀಸ್ ಸೆಪರ್, ಲ್ಯಾವೆಂಡರ್, ಮುರ್ಥಾಯ, ಮುಳ್ಳು ಫಿಯರ್, ಮ್ಯಾಂಗೋಲಿಯಾ, ನವಿಲು ಹೂವು, ಹಳದಿ ಮಾರಿಗೋಲ್ಡ್, ಹಳದಿ ಒಲಿಯಾಂಡರ್, ಪೆರಿವಿಂಕಲ್, ಮಡಿಕೆ ಮಾರಿಗೋಲ್ಡ್, ಬಾಲ್ಬಾಮ್, ಗಗನದ ಹೂವು, ಪಾಂಡವಾನ್, ಬಟರ್ ಫ್ಲೈ ಬಟಾಣಿ, ಪಂಕ್ಚರ್ ವೈನ್, ನೀಲಿ ನೀರಿನ ಲಿಲಿ, ಕೋಬ್ರಾ ಕೇಸರಿ, ಸಾರ್ಸಿನಾಸ್, ಸ್ಟಾಲ್ ಜಾಸ್ಮಿನ್, ಬುಲಿಶ್, ಗೋಲ್ಡನ್ ಶವರ್, ಡೇಲಿಯಾ, ಡೆಲೋನಿಕ್ಸ್ ರೇಜಿಯಾ, ದಾಸವಾಳ, ಸೇವಂತಿಗೆ, ಬಳ್ಳಿ, ಕ್ಯಾಮೋಮಿಲ್, ಕ್ರೇನ್ ಜಾಸ್ಮಿನ್, ಕ್ಯಾಸಂದ್ರಾ, ಗ್ರ್ಯಾಂಡ್ ಫೆನಮ್ ಲಿಲಿ, ಅರಣ್ಯಭೂತ, ಕಪ್ಪು ಅರಿಶಿಣ, ಫಾಕ್ಸ್ಟೇಲ್, ಆಶ್ಚೇರ್, ಸಿಹಿ ನೇರಳೆ, ರಾತ್ರಿ ಅರಳುವ ಮಲ್ಲಿಗೆ, ಪಿಪೆಟ್, ಅಗಸೆ, ಅಲೋವೆರಾ. ಹೀಗೆ ಸುಮಾರು 50 ಹೂಗಳನ್ನು ಈ ಕೋಶದಲ್ಲಿ ಹೇಳಿದರು. ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದ್ದು, ಪ್ರತಿ ದಿನ ಬೆಳಗ್ಗೆ ಅರಳತಕ್ಕಂಥ ನಿತ್ಯ ಮಲ್ಲಿಗೆ,
ದುಂಡು ಮಲ್ಲಿಗೆ, ಜಾಜಿ ಮಲ್ಲಿಗೆ ಮತ್ತು ಪಾರಿಜಾತ, ಸಂಪಿಗೆ ಹೀಗೆ ಒಂದು 10 ಹೂಗಳು ಪ್ರತಿದಿನ ಬೆಳಗ್ಗೆ ಅರಳನಿರುತ್ತೆ. ಅದಕ್ಕೋಸ್ಕರವಾಗಿದ್ದರೆ ಭಗವಂತನ ಸ್ಮರಣೆ ಮಾಡಿಕೊಳ್ಳಿ. ಒಂದು ಗಿಡದಲ್ಲಿ 100 ಸಾವಿರಾರು ಪುಷ್ಪಗಳು ಅರಳಿ ನಿಲ್ಲುತ್ತೆ. ಅದೇ ವಿಷ್ಣು ಸಹಸ್ರನಾಮವಾಗುತ್ತೆ. ಒಂದೊಂದು ಮಲ್ಲಿಗೆ ಹೂವನ್ನು ನಾವು ಬಿಡಿಸುವಾಗಲೂ ವಿಷ್ಣುವಿನ ಒಂದೊಂದು ನಾಮಸ್ಮರಣೆ ಪೂರ್ವಕವಾಗಿ ಆ ಮಲ್ಲಿಗೆಯಲ್ಲಿರ್ತಕ್ಕಂಥ ಭಗವಂತ ನೆನೆದರೆ ಅದು ವಿಷ್ಣು ಸಹಸ್ರನಾಮ ಚಿಂತನೆಯಾಗತ್ತೆ. ಅದರಂತೆ ಒಂದು ವರ್ಷಕ್ಕೆ ಒಂದೇ ಬಾರಿ ಅರಳುವ ಬ್ರಹ್ಮಕಮಲ, ಇದಂತೂ ರಾತ್ರಿ ಹರಡುತ್ತೋ ಅವರು ಬೆಳಗ್ಗೆ ಹರಡುತ್ತೋ ಗೊತ್ತಾಗೋದಿಲ್ಲ. ಅದನ್ನು ನಾವು ಕಾದಿದ್ದು ನೋಡಬೇಕಾಗುತ್ತದೆ. ಅದು ಅರಳಿದಾಗ ಬ್ರಹ್ಮಾನಂದವಾಗುತ್ತದೆ. ಅಂದರೆ ಅತೀವ ಆನಂದವನ್ನು ನಾವು ಅನುಭವಿಸಬಹುದು. ಯಾವುದು ಕಾಯಿಸಿ ಅರಳಿಸೋದಕ್ಕೆ ಬಹಳ ಮಹತ್ವ ಇರುತ್ತೆ. ಅದಕ್ಕೆ ಹೆಸರು ಬ್ರಹ್ಮ ಕಮಲ. ಯಾವ ನೀರಿನಲ್ಲಿ ಕಮಲ ಅರಳಿರದೆಯೋ ಆ ನೀರು ಶುದ್ಧ ಎಂದು ಜ್ಞಾನಿಗಳು ಹೇಳುತ್ತಾರೆ. ಹಾಗೆ ಯಾರ ಮನೆಯಲ್ಲಿ ಬ್ರಹ್ಮ ಕಮಲವಿರುತ್ತೋ ಅವರಿಗೆ ಜ್ಞಾನ ವಿಶೇಷಾಕಾರವಾಗಿರುತ್ತೆ ಅಂತ ತಿಳಿಯಬಹುದು. ಭಗವಂತ ಏನು ಮಾಡಿದ್ದಾನೆ? ಈ ನಿತ್ಯ ಕಮಲವನ್ನು, ಬ್ರಹ್ಮ ಕಮಲವನ್ನು, ಸಂಪಿಗೆಯನ್ನು, ವಿವಿಧ ನಾನಾ ರೀತಿಯ ದುಂಡು ಮಲ್ಲಿಗೆ ಎಲ್ಲವನ್ನು ನಮ್ಮ ದೇಹದೊಳಗೆ ಇಟ್ಟಿದ್ದಾನೆ. ಅದು ನಾವು ಚಕ್ರ ಅಂತ ಹೇಳ್ತೀವಿ. ಭಗವಂತನ ಒಳಗಡೆ ಇರುವುದನ್ನು ಯಾರಿಗೋಸ್ಕರ ಇಟ್ಟಿದ್ದಾನೆ? ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿದ್ದಾರೆ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಜ್ಞಾನಿಗಳು. ಆ ಎಲ್ಲ ಜ್ಞಾನಿಗಳು ನಮ್ಮಲ್ಲಿರುವ ಭಗವಂತನನ್ನು ಆರಾಧನೆ ಮಾಡುತ್ತಾರೆ. ಅವರು ಆರಾಧನೆ ಮಾಡುವರು ಒಂದು ಆಸನ ಬೇಕು, ಒಂದು ವಸ್ತು ಬೇಕು. ಅದೆಲ್ಲವೂ ಯಾವುದು ಅಂದರೆ ನಮ್ಮ ದೇಹದಲ್ಲೇ ಅರಳಿ ನಿಂತ ಪುಷ್ಪಗಳು. ನಮಗೆ ಅರಿವಾಗದ ಅನೇಕ ಪುಷ್ಪಗಳು ಭಗವಂತ ನಮ್ಮಲ್ಲೇ ಸೃಷ್ಟಿಸಿದ್ದಾನೆ. ನಮಗೆ ಅದರ ಅರಿವೇ ಇಲ್ಲ. ಒಂದು ಮುಖದಲ್ಲಿ ನಗೆ ಬರಲು 1000 ಹೂಗಳು ಅರಳಬೇಕು. ನಾವು ಮುಖ ಅರಳಿತು ಅಂತ ಹೇಳುತ್ತೇವೆ. ಈ ಅರಳಿತು ಶಬ್ದ ಯಾವುದು? ಹೂವಿನದು. ಹಾಗಾದರೆ ಮುಖ ಅರಳಿತು ಹೇಗಾಯಿತು? ಇದರ ಹಿಂದೆ 1000 ಪುಷ್ಪಗಳು ಅರಳಿತು ಎಂದು ನಾವು ತಿಳಿಬೇಕು. ಆ 1000 ಪುಷ್ಪಗಳು ಯಾವುದು? ನಾವು ಸಾಧಾರಣವಾಗಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಆ ಗ್ಲ್ಯಾಂಡ್ಸ್ಗಳೇ ಪುಷ್ಪಗಳು ಅರಳುವ ಗ್ಲ್ಯಾಂಡ್ಸು ಭಗವಂತ ನಮ್ಮಲ್ಲಿ ಇಟ್ಟಿದ್ದಾರೆ. ಅದನ್ನು ಆಯಾ ತತ್ವಾಭಿಮಾನ ದೇವತೆಗಳು ಆಯಾ ಭಗವಂತನ ರೂಪಗಳಿಗೆ ಅರ್ಪಿಸುತ್ತಾರೆ. ಇದು ತತ್ವಾಭಿಮಾನಿ ದೇವತೆಗಳ ವಿಶೇಷ ಉಪಾಸನೆಯಾಗಿದೆ. ನಾವು ಕೆಲವು ಪುಷ್ಪಗಳನ್ನು ಆರೋಗ್ಯವರ್ಧಕವಾಗಿ ಬಾಹ್ಯದಿಂದ ಜಿಗಿದು ಸೇವಿಸುತ್ತೇವೆ. ಸೇವಿಸಿದ ಕೂಡಲೇ ಅದು ಔಷಧೋಪರಿಯಾಗಿ ಪರಿಣಾಮ ಹೇಗಾಗುತ್ತದೆ? ಅದನ್ನು ತತ್ವಾಭಿಮಾನಿ ದೇವತೆಗಳು ಕಾರ್ಯಾಗಾರಕ್ಕೆ ಒಳಪಡಿಸಿ ಅದರಲ್ಲಿದ್ದ ರಸ ಉತ್ಪತ್ತಿ ಮಾಡಿ ಅಲ್ಲಿರ್ತಕ್ಕಂಥ ಅಮೃತ ಭಾಗ ಅಂದರೆ ಔಷಧ ರೂಪವಾಗಿರ್ತಕ್ಕಂಥ ಭಾಗವನ್ನು ಆ ದೇಹಕ್ಕೆ ಸೇರಿಸಿದಾಗ ಆ ದೇಹದಲ್ಲಿರ್ತಕ್ಕಂಥ ದೋಷ ನಿವಾರಣೆ ಆಗುತ್ತದೆ. ಇದು ಆದದ್ದು ಯಾರಿಂದ? ತತ್ವಾಭಿಮಾನಿ ದೇವತೆಗಳಿಂದ. ಅದರಲ್ಲಿರ್ತಕ್ಕಂಥ ಗುಣ ಯಾವುದು? ನಾವು ತಿಂದ ಪುಷ್ಪದ ರೇಖೆಗಳಿಂದ. ಇದರಂತೆ ಮಾನಸಿಕವಾಗಿಯೂ ಸಹ ನಾವು ಇದನ್ನು ಚಿಂತಿಸಬಹುದಾಗಿದೆ. ನಾವು ತಿಂದ ಪದಾರ್ಥ ಈ ರೀತಿ ಪರಿಣಾಮ ಆಗೋಕ್ಕೆ, ದೋಷವನ್ನು ಕಳೆಯುವುದಕ್ಕೆ ಸಾಮರ್ಥ್ಯ ಪದಾರ್ಥದಲ್ಲಿ ಇದ್ದು ಅದನ್ನು ವ್ಯಕ್ತಪಡಿಸುವ ಶಕ್ತಿ ತತ್ವಾಭಿಮಾನಿಯ ಮೂಲಕ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ನಮಗೆ ಕೇವಲ ಪಶುಗಳಂತೆ ಆಹಾರವನ್ನು ತಿನ್ನುತ್ತೇವೆ. ಅದರ ಪರಿಣಾಮದ ಬಗ್ಗೆ ನಮಗೆ ಅರಿವು ಏನೂ ಇಲ್ಲ. ಇದರಂತೆ ನಾವು ಎಲ್ಲವನ್ನು ತಿಳಿದುಕೊಳ್ಳಬೇಕು. ನಾವು ಹಿಂದಿನ ಉಪನ್ಯಾಸ ನೋಡಿದಂತೆ
ನಾವು ಕೈಯಲ್ಲೇ ನಾವು ಮಾಡಿ ತೋರಿಸ್ಬೋದು ಎಲ್ಲ ಆಕಾರವನ್ನು. ಭಗವಂತ ಎಲ್ಲ ಆಕಾರವು ತೋರಿಸುವುದಕ್ಕೆ ನಮ್ಮ ಹಸ್ತವೇ ಭಗವಂತ ಕೊಟ್ಟಿದ್ದಾನೆ. ಇಲ್ಲಿರ್ತಕ್ಕಂಥವನು ಇಂದ್ರ, ಪಂಚಭೂತಗಳಿಂದ ಆದದ್ದು ಶರೀರ. ಆದ್ದರಿಂದ 5 ನಮಗೆ ಕೈಯಲ್ಲಿ ಬೆರಳುಗಳಿದೆ. ಪಂಚಭೂತಗಳ ಸಮ್ಮಿಲನವೇ ಭಗವಂತನ ಆಕಾರ ಮಾಡತಕ್ಕಂಥ ಪ್ರಕೃತಿ ಮೂಲ ವಸ್ತು. ಅದು ಹೊರಗಡೆ ಕೇವಲ ಬಟನ್ ಅಂದರೆ ಸ್ವಿಚ್ ಮಾದರಿಯಲ್ಲಿದ್ದರೆ ಅದರ ಪರಿಣಾಮ ಒಳಗಡೆ ಬೀರುತ್ತದೆ. ಆದ್ದರಿಂದ ಈ ಹಸ್ತಮುದ್ರೆಗಳ ಯೋಗ ಉಪಯೋಗಗಳು ಏನು? ಯಾರಿಗಾಗಿ ಸುಖ ನಿದ್ರೆ ಬೇಕೆಂದರೆ ಜ್ಞಾನ ಮುದ್ರೆ, ಪ್ರಾಣ ಮುದ್ರೆ, ಶೂನ್ಯ ವಾಯು ಮುದ್ರೆಯನ್ನು ಮಾಡಿದಾಗ ಅವರಿಗೆ ಸುಖವಾಗಿ ನಿದ್ರೆ ಬರುತ್ತದೆ. ನಮಗೆ ನಿದ್ರೆ ಮಾಡುವುದು ಮಾತ್ರ ಗೊತ್ತು ಹೊರತು ಜ್ಞಾನ ಮುದ್ರೆಯೂ ಗೊತ್ತಿಲ್ಲ, ಪ್ರಾಣ ಮುದ್ರೆಯೂ ಗೊತ್ತಿಲ್ಲ. ಇದನ್ನು ಅಭ್ಯಾಸ ಮಾಡಿದರೆ ತತ್ವಾಭಿಮಾನಿ ದೇವತೆಗಳು ಅದಕ್ಕೆ ಯೋಗ್ಯವಾದ ಸಂಪರ್ಕವನ್ನು ಮಾಡಿಸಿ ರಸಾಯನವನ್ನು ತಯಾರಿಸಿ ತನ್ಮೂಲಕವಾಗಿ ನಮಗೆ ಸುಖ ನಿದ್ರೆಯನ್ನು ಕೊಡುತ್ತಾರೆ. ಇದು ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ವಿಶೇಷ, ಭಗವಂತನ ಅನುಗ್ರಹ ವಿಶೇಷ. ಅದರಂತೆ ಅತಿ ನಿದ್ರೆ ನಿವಾರಿಸಲು ಯಾರಿಗೆ ಬಹಳ ನಿದ್ರೆ ಬರ್ತಾ ಇದೆ ಅಂದರೆ ಅವರಿಗೆ ವ್ಯಾನ ಮುದ್ರೆ ಮತ್ತು ಪ್ರಾಣ ಮುದ್ರೆ ಮಾಡಬೇಕು. ಸ್ವರ ಸುಧಾರಣೆ, ಯಾರಿಗೆ ಸ್ವರ ಸರಿಯಾಗಿರಲ್ವೋ ಅವರಿಗೆ ಶಂಖ ಮುದ್ರೆ ಮತ್ತು ಸಹಜ ಶಂಖ ಮುದ್ರೆ ಮಾಡಬೇಕು. ಅಸಹಿಷ್ಣುತೆ ಅಂದರೆ ಟೆನ್ಷನ್ ಯಾರಿಗೆ ಇರಿದೆ ಅವರಿಗೆ ಜ್ಞಾನ ಮುದ್ರೆ ಮಾಡಬೇಕು. ಆಸ್ತಮ, ಉಪವಾಸ ಇದ್ದರೆ ಸೂರ್ಯ ಮುದ್ರೆ ಹಾಗೂ ಲಿಂಗ ಮುದ್ರೆ. ಆತ್ಮಶ್ಲಾಘನೆ ತಡೆಯಲು ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ. ಆಲಸ್ಯ ನಿವಾರಿಸಲು ಪೃಥ್ವಿ ಮುದ್ರೆ ಮತ್ತು ಪ್ರಾಣ ಮುದ್ರೆ. ಏಕಾಗ್ರತೆ ಬೆಳೆಸಿಕೊಳ್ಳಲು ಜ್ಞಾನ ಮುದ್ರೆ, ಪ್ರಾಣ ಮುದ್ರೆ. ಅಜ್ಞಾನ ನಿವೇದನೆಗೆ ಆಕಾಶ ಮುದ್ರೆ, ಹೃದಯ ಮುದ್ರೆ. ಅಲರ್ಜಿ ಸುಧಾರಿಸಿಕೊಳ್ಳಲು ಶಂಖ ಮುದ್ರೆ, ಲಿಂಗ ಮುದ್ರೆ. ಅಸಿಡಿಟಿ ಪಾರು ಮಾಡಿಕೊಳ್ಳಲು ಸುರಭಿ ಮುದ್ರೆ ಮತ್ತು ಹೃದಯ ಮುದ್ರೆ, ಅದಕ್ಕೆ ಅಪಾರ ಮುದ್ರೆ ಅಂತಲೇ ಹೆಸರು. ಕಣ್ಣಿನ ತೊಂದರೆಗಳಿದ್ದರೆ ಪ್ರಾಣ ಮುದ್ರೆ, ಆಮೇಲೆ ವಾಯು ಮುದ್ರೆ ಮಾಡಬೇಕು. ಮತ್ಸರ ನಿವಾರಿಸಿಕೊಳ್ಳಲು ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ. ಉನ್ಮಾದ ನಿವಾರಿಸಿಕೊಳ್ಳಲು ಜ್ಞಾನ ಮುದ್ರೆ. ಚಂಚಲತೆ ನಿವಾರಿಸಿಕೊಳ್ಳಲು ಜ್ಞಾನ ಮುದ್ರೆ. ಶಕ್ತಿ ವರ್ಧಿಸಲು ಸೂರ್ಯ ಮುದ್ರೆ, ಪ್ರಾಣ ಮುದ್ರೆ ಹಾಗೂ ಲಿಂಗ ಮುದ್ರೆ. ಆಕಳಿಕೆ, ಸೀನು ಇದನ್ನು ತಡೆಯಕ್ಕೋಸ್ಕರವಾಗ ಅದಿತಿ ಮುದ್ರೆ. ವಾಕರಿಕೆ ನಿಲ್ಲಿಸಲು ಅಪಾನ ಮುದ್ರೆ ಹಾಗೂ ಹೃದಯ ಮುದ್ರೆ. ಕಫದ ತೊಂದರೆ ನಿವಾರಿಸಿಕೊಳ್ಳಲು ಸೂರ್ಯ ಮುದ್ರೆ, ಲಿಂಗ ಮುದ್ರೆ, ಪೃಥ್ವಿ ಮತ್ತು ಸುರಭಿ ಮುದ್ರೆ. ಕಿವಿಯ ನೋವಿದ್ದರೆ ಆಕಾಶ ಮುದ್ರೆ, ಶೂನ್ಯ ಮುದ್ರೆ. ಕಿವಿಯ ತೊಂದರೆ ನಿವಾರಿಸಿಕೊಳ್ಳಲು ಶೂನ್ಯ, ಸುರಭಿ ಮುದ್ರೆ. ಕಾಮಲಾಲಾಸ ನಿವಾರಿಸಿಕೊಳ್ಳಲು ಸಹಜ ಶಂಖ ಮುದ್ರೆ, ಕುಂಡಲಿನಿ ಮುದ್ರೆ. ಕಾಲಿನ ಸೆಳೆತ ಎಲ್ಲರಿಗೂ ಇರತಕ್ಕಂಥದ್ದು, ಇದು ನಿವಾರಿಸಿಕೊಳ್ಳಲು ಪ್ರಾಣ ಮುದ್ರೆ ಹಾಗೂ ವರ್ಣ ಮುದ್ರೆ. ದುಷ್ಟತನ ನಿವಾರಿಸಿಕೊಳ್ಳಲು ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ. ಕ್ರೋಧ ಹತ್ತಿಕ್ಕಲು ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ. ತುರಿಕೆ ಶಮನಗೊಳಿಸಲು ವರ್ಣ ಮುದ್ರೆ. ಕಫದ ಕೆಮ್ಮು ನಿವಾರಿಸಿಕೊಳ್ಳಲು ಸೂರ್ಯ ಮುದ್ರೆ, ಲಿಂಗ ಮುದ್ರೆ. ಕತ್ತಿನ ನೋವು ಶಮನಕ್ಕೆ ವಾಯು ಮುದ್ರೆ. ಗುದದ ಸ್ನಾಯುವಿನ ನೋವು ಶಮನಕ್ಕೆ ಸಹಜ ಶಂಖ ಮುದ್ರೆ ಮತ್ತು ಹೃದಯ ಮುದ್ರೆ. ಗ್ಯಾಸ್ಟ್ರೋಎಂಟರಾಲಿಸಿಸ್ಗೆ ವರ್ಣ ಮುದ್ರೆ. ಮೊಣಕಾಲು ಸಂಧಿ ನೋವಿಗೆ ವಾಯು ಮುದ್ರೆ ಮತ್ತು ವರ್ಣ ಮುದ್ರೆ. ಚಿಂತೆ ದೂರ ಮಾಡಲು ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ. ಕಿರಿಕಿರಿ ತಗ್ಗಿಸಲು ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ. ಉರಿ ಶಮನಗೊಳಿಸಲು ಅಪಾನ ಮುದ್ರೆ, ವರ್ಣ ಮುದ್ರೆ, ಪೃಥ್ವಿ ಮುದ್ರೆ, ಸುರಭಿ ಮುದ್ರೆ ಮತ್ತು ಜಲಸುರಭಿ ಮುದ್ರೆ. ಇದನ್ನು ನಾವು ಮಾಡಿಕೊಳ್ಳಬೇಕು. ಜಡತೆ ನಿವಾರಿಸಿಕೊಳ್ಳಲು ಪ್ರಾಣ ಮುದ್ರೆ. ವಸಡು ಸ್ವಸ್ಥಾನಕ್ಕೆ ಒದಗಿದಾಗ ಆಕಾಶ ಮುದ್ರೆ. ಜಲೋದರ ರೋಗಕ್ಕೆ ಜಲೋದರ ನಾಶಕ ಮುದ್ರೆ, ಜಲಸುರಭಿ ಮುದ್ರೆ ಅಂತ ಹೆಸರು. ಜಾಗೃತಿ ಬೆಳೆಸಲು ಆಕಾಶ ಮುದ್ರೆ. ಶೀತ ಕೆಮ್ಮಿಗೆ ಸೂರ್ಯ ಮುದ್ರೆ. TB ರೋಗಕ್ಕೆ ಸೂರ್ಯ ಮುದ್ರೆ. ಟ್ಯಾನ್ಸಿಲ್ ಗುಣಪಡಿಸಿಕೊಳ್ಳಲು ಶಂಖ ಮುದ್ರೆ. ಚಳಿ ನಿವಾರಿಸಲು ಲಿಂಗ ಮುದ್ರೆ. ಮಧುಮೇಹದ ನಿವಾರಣೆಗೆ ಅಪಾನ ಮುದ್ರೆ. ಡಾರಾಡಿಯಾ ಅಂದರೆ ಜಲೋದರ ನಾಶಕ ಮುದ್ರೆ ಅಂದರೆ ನೀರಿನ ತೊಂದರೆ ಇದ್ದಾಗ.
ಡಿಹೈಡ್ರೇಟ್ ಇದೆ ವರ್ಣಮುದ್ರೆ. ಮಾನಸಿಕ ಅಸ್ವಸ್ಥತೆ ಇದ್ದಾಗ ಜ್ಞಾನಮುದ್ರೆ ಸೂರ್ಯಮುದ್ರೆ. ಟೆನ್ಷನ್ ನಿವಾರಿಸಿಕೊಳ್ಳಲು ಜ್ಞಾನಮುದ್ರೆ ಶೂನ್ಯ ಸುರಭಿ ಮುದ್ರೆ. ಒಟ್ಟಿಗೋ ಅಂದರೆ ತಲೆ ಸುತ್ತುತ್ತಿದ್ದರೆ ಶೂನ್ಯ ಮುದ್ರೆ ನಂತರ ಆಕಾಶ ಮುದ್ರೆ. ತ್ವಚೆಯ ರೋಗಗಳಿದ್ದರೆ ವರ್ಣಮುದ್ರೆ ನಂತರ ಪ್ರಾಣಮುದ್ರೆ. ದಡಿವು ನಿವಾರಿಸಿಕೊಳ್ಳಲು ಪ್ರಾಣಮುದ್ರೆ ಮತ್ತು ಪೃಥ್ವಿ ಮುದ್ರೆ. ಥೈರಾಯ್ಡ್ ತೊಂದರೆಗೆ ಶಂಖ ಮುದ್ರೆ ಮತ್ತು ಸಹಜ ಶಂಖ ಮುದ್ರೆ. ಉಬ್ಬಸ ನಿವಾರಿಸಿಕೊಳ್ಳಲು ಸೂರ್ಯ ಮುದ್ರೆ. ಸ್ವರಾಯುಸಿಸ್ಗೆ ವರ್ಣಮುದ್ರೆ. ಶರೀರದ ದುರ್ಬಲತೆಗೆ ಪೃಥ್ವಿ ಮುದ್ರೆ. ಫಿಟ್ಸ್ಗೆ ವಾಯುಮುದ್ರೆ. ಹಲ್ಲು ಗಟ್ಟಿ ಮುಟ್ಟಾಗಿರಲು ಆಕಾಶ ಮುದ್ರೆ. ಜ್ಞಾನಮಗ್ನರಾಗಿರಲು ಜ್ಞಾನಮುದ್ರೆ ಮತ್ತು ಧ್ಯಾನ ಮುದ್ರೆ. ನಾಭಿ ಕೇಂದ್ರದ ಅಡಚಣೆಗೆ ಶಂಖ ಮುದ್ರೆ. ನಾಡಿ ಶುದ್ಧಿಗೆ ಪ್ರಾಣಮುದ್ರೆ ಶಂಖ ಮುದ್ರೆ. ನಿರಾಶೆ ದೂರ ಮಾಡಿಕೊಳ್ಳಲು ಜ್ಞಾನಮುದ್ರೆ ಮತ್ತು ಪ್ರಾಣಮುದ್ರೆ. ಫ್ಲೋರಸಿ ಸೂರ್ಯಮುದ್ರೆ. ಅಪಚನ ನಿವಾರಿಸಲು ಸೂರ್ಯಮುದ್ರೆ. ಹೃದಯ ಬಡಿತ ಸರಿಪಡಿಸಲು ಆಕಾಶ ಮುದ್ರೆ. ಮೂಲವ್ಯಾಧಿ ನಿವಾರಿಸಿಕೊಳ್ಳಲು ಸಹಜ ಶಂಖ ಮುದ್ರೆ ಮತ್ತು ಅಪಾನ ಮುದ್ರೆ. ಪಾರ್ಕ್ಸಿಕ್ಸನ್ ಅಂದರೆ ಕಂಪಪಾತಕ್ಕೆ ವಾಯು ಮುದ್ರೆ. ಪ್ರಾಣಶಕ್ತಿ ಹೆಚ್ಚಿಸಲು ಪ್ರಾಣಮುದ್ರೆ. ಅರ್ಧಾಂಗವಾತಕ್ಕೆ ವಾಯುಮುದ್ರೆ ಮತ್ತು ಪ್ರಾಣಮುದ್ರೆ. ಪೋಲಿಯೋ ಇದ್ದರೆ ವಾಯುಮುದ್ರೆ. ಪಿತ್ತದ ತೊಂದರೆ ಇದ್ದರೆ ಸುರಭಿ ಮುದ್ರೆ. ಕಾಲಿನ ಸೆಳೆತ ನೋವಿದ್ದರೆ ಪ್ರಾಣಮುದ್ರೆ. ಮೂರ್ಛೆ ರೋಗಕ್ಕೆ ವರ್ಣಮುದ್ರೆ. TB ಉಚ್ಚವಾಗಿದ್ದರೆ ವ್ಯಾಯಾಮ ಮುದ್ರೆ ಪ್ರಾಣಮುದ್ರೆ. BP ಇದ್ದರೆ ಆಕಾಶ ಮುದ್ರೆ. ಅಸ್ಥಿರತೆ ಇದ್ದರೆ ಜ್ಞಾನಮುದ್ರೆ. ನಿರ್ಭಯತೆ ಬೆಳೆಸಿಕೊಳ್ಳಲು ಜ್ಞಾನಮುದ್ರೆ. ಭಾವಶುದ್ಧಿಗೆ ಜ್ಞಾನಮುದ್ರೆ. ಉಪವಾಸವಾಗಿದ್ದ ಕಳವಳ ಶಮನಗೊಳಿಸಲು ಪ್ರಾಣಮುದ್ರೆ. ಜ್ವರ ಬರದಿರಲು ಪೃಥ್ವಿ ಮುದ್ರೆ. ಜ್ವರ ದೂರಪಡಿಸಲು ಪಂಕಜ ಮುದ್ರೆ. ಮಲಮೂತ್ರ ವಿಸರ್ಜನೆಯ ತೊಂದರೆ ನಿವಾರಿಸಿಕೊಳ್ಳಲು ಅಪಾರ ಮುದ್ರೆ. ಅತಿ ಮಲ ವಿಸರ್ಜನೆಯ ನಿವಾರಣೆಗೆ ಜಲೋದರನಾಶಕ ಮುದ್ರೆ ಮತ್ತು ಪ್ರಾಣಮುದ್ರೆ. ತಲೆನೋವು ನಿವಾರಣೆಗೆ ಜ್ಞಾನಮುದ್ರೆ. ಸಮಾನ ಮುದ್ರೆ. ನಮಸ್ತೆ ಮುದ್ರೆ ಮತ್ತು ಹೃದಯ ಮುದ್ರೆ. ಅರ್ಧ ಶಿರೋನೋವಿದ್ದರೆ ಹೃದಯ ಮುದ್ರೆ ಮತ್ತು ಜ್ಞಾನಮುದ್ರೆ. ಮೈಗ್ರೇನ್ ಇದ್ದರೆ ಹೃದಯ ಮುದ್ರೆ ಮತ್ತು ಪ್ರಾಣಮುದ್ರೆ. ಸ್ತ್ರೀಯರದು ತೊಂದರೆಗಳಿಗೆ ಯೋನಿ ಮುದ್ರೆ, ಅಪಾನ ಮುದ್ರೆ, ವಾಯುಮುದ್ರೆ, ಶಂಖ ಮುದ್ರೆ ಮತ್ತು ಸಹಜ ಶಂಖ ಮುದ್ರೆ. ಹುಚ್ಚು ಉನ್ಮಾದಕ್ಕೆ ಜ್ಞಾನಮುದ್ರೆ ಮತ್ತು ಪ್ರಾಣಮುದ್ರೆ. ಬೆನ್ನು ಹುರಿ ತೊಂದರೆಗೆ ವಾಯುಮುದ್ರೆ, ಪ್ರಾಣಮುದ್ರೆ, ಸಹಜ ಶಂಖ ಮುದ್ರೆ. ಹೀಗೆ ಇನ್ನು ಅನೇಕ ಪಟ್ಟಿ ಬೆಳೀತಾ ಹೋಗುತ್ತೆ. ಇದೆಲ್ಲವೂ ಸಹ ಒಟ್ಟಿಗೆ ಹೇಳ್ತಕ್ಕಂಥದ್ದು ಏನು, ನಾವು ಏಕಾದಶಿ ಉಪವಾಸ ಇರಲು ಅಂಜಬೇಕಾಗಿಲ್ಲ. ಯಾರು ಪ್ರಾಣಾಯಾಮವನ್ನು 1 ಗಂಟೆಗೆ 2 ಸಾರಿ 3 ಸಾರಿ 4 10ರವರೆಗೂ ಮಾಡಿದರೆ ಆ 1 ಗಂಟೆ ನಿಮಗೆ ಯಾವ ತೊಂದರೆಯೂ ಬರೋದಿಲ್ಲ. ಹೀಗೆ 1 ದಿನ 2 ದಿನ 3 ದಿನವರೆಗೂ ಸಹ ಯಾವ ಟೆನ್ಷನ್ ಇಲ್ಲದೆ ಒತ್ತಡ ಇಲ್ಲದೆ ನೀವು ಉಪವಾಸ ಮಾಡಬಹುದು. ನೀವು ಹೊರದೇಶದಲ್ಲಿದ್ದಾಗ ಅಥವಾ ಪ್ರಯಾಣದಲ್ಲಿದ್ದಾಗ ಸಿಕ್ಕ ಆಹಾರ ಯಾರಿಗೆ ತೆಗೆದುಕೊಳ್ಳೋಕೆ ಮನಸ್ಸು ಬರೋದಿಲ್ವೋ ಅವರು ಅಲ್ಲೆಲ್ಲೇ ಕೂತು ಪ್ರಾಣಾಯಾಮ ಮಾಡಿದರೆ ನಿರಾಹಾರವಾಗಿ ನೀರನ್ನು ಸಹ ನೀವು ಕುಡಿಯದೆ ಪ್ರಯಾಣ ಮಾಡಬಹುದು, ಸುಖವಾಗಿ ಬರಬಹುದು. ಇದೆಲ್ಲ ಯಾತಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ವಟಪತ್ರಶಾಹಿ ಭಗವಂತ ನಮ್ಮ ಒಳಗಡೆ ಎದ್ದು ರಕ್ಷಣೆ ಮಾಡ್ತಾ ಇದ್ದಾನೆ. ಫಲ ರೂಪದಲ್ಲಿ, ಪತ್ರ ರೂಪದಲ್ಲಿ, ಪುಷ್ಪ ರೂಪದಲ್ಲಿ ಸಲಹೆ ಒಟ್ಟು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ತತ್ವಾಭಿಮಾನ ದೇವತೆ ನಿಯೋಜಿಸಿದ್ದಾನೆ. ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ರಕ್ಷಣೆ ಅವರು ನೋಡಿಕೊಳ್ಳುತ್ತಾರೆ. ಇದು ಮುಖ್ಯವಾಗಿರೋದ್ರಿಂದ ವಟಪತ್ರಶಾಹಿ ಅಂತ ಪುರಂದರದಾಸರು ತಾನೇ ಭಗವಂತ ಸ್ಥಿತನಾಗಿರತಕ್ಕಂಥ ರೂಪವನ್ನು ತೋರಿಸಿಕೊಡ್ತಕ್ಕಂಥ ವಿಶೇಷವಾದ ಗದ್ಯ ಇದು. ದೇವರ ರೂಪ ಚಿಂತನೆ. ನಮಗೆ ರೂಪ ತಿಳಿದಿದ್ದರೆ ಚಿಂತನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಪುಷ್ಪವನ್ನು, ಫಲವನ್ನು, ಪತ್ರವನ್ನು, ನಮ್ಮ ದೇಹದ ಅಂಗಾಂಗವನ್ನೇ ರಚಿಸಿಕೊಟ್ಟಿದ್ದಾನೆ. ಈ ದೇಹವೇ ಒಂದು ಯಂತ್ರ. ಈ ಯಂತ್ರವನ್ನು ರಚಿಸುವವನು ಭಗವಂತ, ನಾವಲ್ಲ. ಈ ಯಂತ್ರದ ರಚನೆಯ ಒಳಗೆ ಅತಿ ಸೂಕ್ಷ್ಮವಾಗಿ ಅನಂತಾನಂತ ನಾಡಿಗಳು ಇದೆ. ಅನಂತಾನಂತ ನಾಡಿಗಳ ಒಳಗೆ ಅನಂತಾನಂತ ರೂಪದಿಂದ ಭಗವಂತನಿದ್ದಾನೆ. ಪ್ರತಿ ರೋಮದಲ್ಲೂ ಒಂದು ಆಕಾರವಿದೆ. ಒಂದು ಕೆಲಸಕ್ಕೋಸ್ಕರವಾಗಿ ಒಂದು ರೋಮ ಇದೆ. ಅದಕ್ಕೆ ನಿಯತವಾದ ತತ್ವಾಭಿಮಾನ ದೇವತೆಗಳಿದ್ದಾರೆ.
ನಾವು ಇದನ್ನು ಅರ್ಥಕೊಳ್ಳೋಕ್ಕೋಸ್ಕರವಾಗಿ ಭಗವಂತ ನಿತ್ಯವಾಗಿ ಶಯನ ಮಾಡಿಬಿಟ್ಟಿದ್ದಾನೆ, ಅಂದರೆ ಸ್ಥಿತವಾಗಿದ್ದಾನೆ. ಇದೆಲ್ಲವನ್ನು ಪುರಂದರದಾಸರು ವಟಪತ್ರಶಾಹಿ ತಾನು ಗಣೋದಕದಲ್ಲಿ ಕೇವಲ ಆಲದೆಲೆ ಮೇಲೆ ಮಲಗಿರುವುದು ಮತ್ತು ತನ್ನ ಕಾಲಿನ ಬೆರಳನ್ನು ತಾನು ಚೀಪುತ್ತಿರುವುದು, ಇದನ್ನು ಈ ಒಂದು ದೃಷ್ಟಿಯನ್ನು ತೋರಿಸ್ತಕ್ಕಂಥ ವಟಪತ್ರಶಾಹಿ ಏನು ಹೇಳ್ತಾ ಇದೆ ಅಂದರೆ, ನಮ್ಮ ಶರೀರದಲ್ಲಿಯೇ ನಮಗೆ ಬೇಕಾದ ಔಷಧೋಪಚಾರಗಳನ್ನು ಕೊಡೋಕ್ಕೋಸ್ಕರವಾಗಿ ಭಗವಂತ ಅನೇಕ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಅದೇ ಜ್ಞಾನ ಮಾರ್ಗ, ಮುದ್ರಾದಾನ, ಮುದ್ರಾ ಸಮೀಕ್ಷಾ. ಅದು ಆಕಾರ ತಿಳಿದುಕೊಳ್ಳಲು ವಿವಿಧ ರೀತಿಯ ಪುಷ್ಪಗಳು, ವಿವಿಧ ರೀತಿಯ ಪತ್ರಗಳು, ವಿವಿಧ ರೀತಿಯ ಬಣ್ಣಗಳು, ವಿವಿಧ ರೀತಿಯ ನಮ್ಮ ಮುದ್ರಾ, ನಮ್ಮ ಹಸ್ತದಿಂದಲೇ ಅನಂತ ಆಕಾರಗಳು ನಾವು ತೋರಿಸಬಹುದಾಗಿದೆ. ಆ ಎಲ್ಲ ಆಕಾರವು ಭಗವಂತನ ರೂಪಚಿಂತನೆಯಾಗಿದೆ. ಇದು ವಿಶೇಷ ಸಂಗತಿ. ಇನ್ನು ನಾವು ನೋಡತಕ್ಕಂಥ ಪದಾರ್ಥಗಳ ಆಚೆಗೆ, ಅಂದರೆ ಉಪನಿಷತ್ತುಗಳಲ್ಲಿ ಎಷ್ಟು ಭಾಗ ಇದೆ, ಆ ಉಪನಿಷತ್ತುಗಳ ಹೆಸರು ಮೂಲಕ ಭಗವಂತನ ರೂಪಚಿಂತನೆಯನ್ನು ಮುಂದಿನ ಉಪನ್ಯಾಸವನ್ನು ಮಾಡೋಣ. ಇಂತಹ ಅತ್ಯಂತ ಮಹತ್ವವಾದ ವಿಷಯ ಇದು. ವಟಪತ್ರಶಾಹಿ ಎಂದರೆ ಭಗವಂತನ ಅಣುರೇಣು ತೃಣಕಾಶ ಈ ಪರಿ ಗೋವಿಂದ ಅಂತ ಹೇಳಿ ದಾಸರು ಹೇಳಿದ್ದನ್ನು ಇಲ್ಲಿ ನಮಗೆ ಸಾಬೀತು ಮಾಡಿಕೊಡ್ತಿದ್ದಾರೆ. ನಾವು ಇದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ಇದಕ್ಕೆ ನಾವು ಯಾವ ಖರ್ಚು ಮಾಡದೆ ಮನಸ್ವಾಸ್ಥ್ಯವನ್ನು ಇಟ್ಟುಕೊಂಡು ಈ ಮುದ್ರೆಯನ್ನು ಮಾಡಿದರೆ ನಮಗೇ ಬಲ, ನಮಗೆ ಇದು ಪ್ರಯೋಜನ. ಇಂತಹ ಸುವರ್ಣಾಕಾಶದಿಂದ ನಾವು ವಂಚಿತರಾಗಬಾರದು ಎಂಬ ಅಮೂಲ್ಯ ಸಂದೇಶದಿಂದ ವಟಪತ್ರಶಾಹಿಯ ವಿಶೇಷ ಚಿಂತನೆ ಭಗವಂತ ಮಾಡಿಸಿದ್ದಾನೆ. ಇದು ನಮ್ಮ ಗುರು ಹಿರಿಯರ ವಿಶೇಷ ಅನುಗ್ರಹ, ನಮ್ಮ ಮಾತಾಪಿತೃರ ವಿಶೇಷ ಅನುಗ್ರಹ ಮತ್ತು ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹ. ನಮ್ಮಲ್ಲಿ ನಿಂತಿರುವ ಶ್ರೀ ವಾಯುದೇವರು, ಹನುಮ, ಭೀಮ, ಮಧ್ವ ಇವರ ವಿಶೇಷ ಅನುಗ್ರಹ ರೂಪ. ಇದೆಲ್ಲಕ್ಕೂ ಕಳಶಪ್ರಾಯವಾಗಿರತಕ್ಕಂಥದ್ದು ಭಗವಂತ ಲಕ್ಷ್ಮೀನಾರಾಯಣ. ಆದ್ದರಿಂದ ಇವರೆಲ್ಲರಿಗೂ ಸೇರಿ ನಾವು ಅನನ್ಯವಾಗಿ ನಮ್ಮ ಮನಸ್ಕನಾಗಿ ಭಗವಂತನಿಗೆ ಎಲ್ಲರಿಗೂ ಸೇರಿ ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ದಾಸರೇ, ನಿಮ್ಮ ವಿಶೇಷ ಅನುಗ್ರಹದಿಂದ ಭಗವಂತನಿಗೆ ಎಲ್ಲೆಡೆ ಇರತಕ್ಕಂಥ ವಟಪತ್ರಶಾಹಿ ಎಂಬ ಗದ್ಯದಿಂದ ನಮಗೆ ತಿಳಿಸಿಕೊಟ್ಟಿದ್ದೀರಾ. ಇದರಿಂದ ಭಗವಂತ ತೃಪ್ತನಾಗಲಿ ಮತ್ತು ಭಗವಂತ ನಮ್ಮ ಪ್ರತಿಯೊಂದು ರೋಮದಲ್ಲಿ ಕಾಣಿಸಿಕೊಳ್ಳುವಂತಾಗಲಿ, ಆ ಜ್ಞಾನವನ್ನು ನಮಗೆ ಬರುವಂತಾಗಲಿ ಎಂದು ಪ್ರಾರ್ಥಿಸೋಣ. ಭಾರತೀಯ ನಮಗೆ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.